ಅಳತೆ ಬ್ಲೌಸಲ್ಲಿ ತೋಳಿಂದ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೊರಿ. 3.5 ಇಂಚು ರೆಡಿ ಇರೋದೈತಿ. 4.5 ಇಂಚು ತೊಗೋಬೇಕು. 1 ಇಂಚು ಎಕ್ಸ್ಟ್ರಾ ತೊಗೋಬೇಕು ಲೈನಿಂಗ್ ಬ್ಲೌಸ್ಗೆ. ನೋಡಿರಿ 4.5ಗೆ ಮಾರ್ಕ್ ಮಾಡ್ಕೊರಿ ಫಸ್ಟ್. ನೆಕ್ಸ್ಟ್ ಇವಾಗ ತೋಳನ್ನ ಈ ರೀತಿ ಸ್ಟ್ರೇಟಾಗಿ ಇಟ್ಕೋರಿ. ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊರಿ. ನೋಡ್ರಿ ಇಲ್ಲಿಂದ ನೋಡ್ರಿ ಇಲ್ಲಿಗೆ ಕರೆಕ್ಟಾಗಿ ನಮ್ಗೆ ತೋಳೈತಿ. ಇಲ್ಲಿಂದ ನಮ್ಗೆ 2 ಇಂಚು ಎಕ್ಸ್ಟ್ರಾ ಬೇಕಾಗ್ತೈತಿ. ನಾನು ನಿಮ್ಗೆ ಆದರೂ ಶೇಪ್ ತೆಗೆದು ತೋರಿಸ್ತೀನಿ. ನಾನು ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿಂದ 2 ಇಂಚು ಅಂದ್ರೆ ನಂಗೆ 1 ಇಂಚ್ ಅಷ್ಟು ಇಲ್ಲಿ ಬಟ್ಟೆ ಕಡಿಮೆ ಬೀಳ್ತೈತಿ. ನೋಡಿರಿ ಈ ಮಾರ್ಕಿಂದ ಹಿಡಿದು ನಾವು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿಗೆ ನಾನಾದರೂ ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ ಇಲ್ಲಿವರೆಗೆ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಆ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ತೋಳಿನ ಬಿಡುತ್ತೆ ಸೇಮ್ ನಾವು ಇದೇ ರೀತಿಯೇ ಬ್ಲೌಸ್ ಇಟ್ಕೊಂಡು ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಕರೆಕ್ಟಾಗಿ ಬಂದುಬಿಡ್ತೈತಿ. ನೆಕ್ಸ್ಟ್ ಇವಾಗ ಇಲ್ಲಿಂದ 2.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗೀರಿ. ನೆಕ್ಸ್ಟ್ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ 2ನೇ ಶೇಪ್ನ ಕೊಡ್ರಿ. ನಿಮ್ಗೆ ಅರ್ಥ ಆಗಕತ್ತೈತಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿವರೆಗೂ ಇದು ಬಟ್ಟೆ ಐತೆ ಅಂಥೇಳಿ ಕನ್ಸಿಡರ್ನ ಮಾಡ್ಕೊರಿ. ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊರಿ. ಕಟ್ಟಿಂಗ್ ಮಾಡ್ಕೊಳ್ಳೋಣ ಇವಾಗ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.